ಹೊಲನೇ ಗೊತ್ತಿಲ್ದಂಗೆ ಹೊಲಕ್ಕೆ ಬಂದಿರೋಂಥ ಹುಡುಗ. ಕಳ್ಳ 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 ನನಗೆ ಕೊಟ್ಟಿಲ್ಲ. ಏನೋ ಹಿಂಗಾಗಿದಾವೆ. ಯಾರ ಹೊಡಿತಾರ? ಬೆಟ್ಟ ಹಲೋ ಕುಟುಂಬದವರೇ, HY ಕುಟುಂಬಕ್ಕೆ ಸುಸ್ವಾಗತ. ನಾವಿವತ್ತು ಎಲ್ಲಿಗೆ ಹೋಗ್ತಿದೀವಿ? ತೋಟಕ್ಕೆ ಬಂದಿದೀವಿ. ಈಗ ಹೇಗನ್ನಿಸ್ತು ಇವತ್ತು ನಾವು ತೋಟಕ್ಕೆ ಬಂದವಲ್ಲ? ಸೂಪರ್ ಸೂಪರ್ ಅನ್ನಿಸ್ತಾ? ನೀವೇನಾದ್ರೂ ಇದೇ ಮೊದಲ ಬಾರಿಗೆ ಬಂದು ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ, ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸ್ನೇಹಿತರೆ. ಇದಂತೂ ಸಿಕ್ಕಾಪಟ್ಟೆ ಫನ್ ಆಗಿತ್ತು. ಬೇಸಿಗೆ ರಜಾ ಅಂತೂ ಇನ್ನು ಹೇಳಬೇಕೆ, ಮಕ್ಕಳ ಹಾವಳಿ ಫುಲ್ ಖುಷಿಯಲ್ಲಿ ಅವರ ಸಮ್ಮರ್ ಹಾಲಿಡೇಸನ್ನು ಕಳೀತಾ ಇದ್ದಾರೆ. ನಿಮ್ಮನೆಲ್ಲೂ ಕೂಡ ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿದ್ರ? ಹಾಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಈಗ ಸಮಯಕ್ಕೆ ಸರಿಯಾಗಿ ತಿನ್ನುವ ಸಮಯ. ಮನೆಯಲ್ಲಿ ಮೋಮೋಸ್ ಮಾಡಿದ್ವಿ. ಬಿಸಿ ಮೋಮೋಸ್ ಈಗ ಮಾಡ್ಕೊಂಡು ಬಂದ್ವಿ. ನಮ್ಮ ಮಕ್ಕಳು ಕೂಡ ವೆಯ್ಟ್ ಮಾಡ್ತಾ ಇದ್ರು, ನೋಡ್ಬೋದು. ವೆಯ್ಟ್ ಮಾಡ್ತಾ ಇಲ್ಲ, ನಮ್ಮನ್ನು ವೆಯ್ಟ್ ಮಾಡ್ತಾ ಇದ್ದಾರೆ. ಅವನು ವೆಯ್ಟ್ ಮಾಡ್ತದ ಅಂತೆ, ಅವ್ನು ವೆಯ್ಟ್ ಮಾಡ್ತಾನಂತ, ವೆಯ್ಟ್ ಮಾಡಿಸ್ತದ. ರಿವ್ಯೂ ಹೇಳ್ತಾನೆ ಈಗ. ಓ ಮೈ ಗಾಡ್, ನೀರು ಬೇರೆ ವ್ಯವಸ್ಥೆ ಮಾಡಿದ್ದಾರೆ. ನೋಡ ಹೇಳ್ಕೊಳಕನ ಇವತ್ತಿನ ಹುಡ್ರಿಗೆ. ಹೋಗು ತಿನ್ನೋಗ್ರಿ, ಎಲ್ಲ ಕೈ ತಕೊಡ್ರಿ ಅಣ್ಣನ ಜೊತೆಗೆ. ಇದಕ್ಕೆ ಇವತ್ತಿನ ವಿಶೇಷ. ಕೃತಿಕ ಅವರೀಗ ಕೈ ತೊಳಿತಾ ಇದ್ದಾರೆ. ಚೆನ್ನಾಗಿ ತಿಕ್ಕಿ 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 ವಿಡಿಯೋ ಮಾಡಿ ಕಾಯ್ತಾ ಇದ್ದಾರೆ ಮೋಮೋಸನ್ನು ತಿನ್ನಲಿಕ್ಕೆ. ಇಬ್ಬರು ಕಳ್ಳರು. ಕಳ್ಳ 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 ಕಳ್ಳರು ನಾವೆಲ್ಲರೂ. ನೋಡಿ ಕುತ್ತಿಗೆ ತಿಂತಾ ಇದ್ದಾರೆ, ಸ್ಟಾರ್ಟ್ ಮಾಡ್ಬಿಟ್ರು. ಹಲೋ ಕೊಡ್ತಾನೆ ಅಂತ ಹೇಳ್ತಾನೆ, ಅಷ್ಟು ಅರ್ಜೆಂಟಾ? ತಿನ್ಲಿ ಬಿಡೆ ಪಾಪ. ಹೇಗಿದೆ ಕೃತಿಕಾ ಮೋಮೋಸ್? ಆಂಟಿಯವ್ರು ಮಾಡಿದ್ದ, ಆಂಟಿಯರ ಅಜ್ಜಿನೂ ಮತ್ತೆ ಹೆಲ್ಪ್ ಮಾಡೈತೆ ಉದ್ದಕ್ಕೆ. ತಿಂದು ರಿವ್ಯೂ ಹೇಳಪ್ಪ, ನಮ್ಮ ಮೋಮೋಸ್ ಹೆಂಗೈತಿ? ದೀಪು ತಿಂದು ಹೇಳ. ಅದೇ ಕೊಡೆ ದೀಪಗೆ, ಇದೇ ಕೊಡೆ. ಅದು ಚಟ್ನಿ ಇದ್ರಲ್ಲಿ ಚಟ್ನಿ ಬರ್ರೆ ಇದು ಕೊಡಕ್ಕೆ ಬರ್ತೈತೆ. ಹಚ್ಕ ಚಟ್ನಿ ಕುರ್ತಿಕೋಗೊಂದು ಹೆಂಗೈತಪ್ಪ ನೋಡಿ ಹೇಳ. ಹೆಂಗೈತಿ? ಚೆನ್ನಾಯ್ತನ? ಎಷ್ಟು ಕೊಡ್ಬೇಡ? 10ಕ್ಕೆ ಎಷ್ಟು ಕೊಡ್ಬೋದು ಕೃತಿಕಾ? ಕೃತಿಕ ಎಷ್ಟು ಕೊಡ್ಬೋದಮ್ಮ? ಟೇಸ್ಟ್ ಹೆಂಗಿದೆ? 10ಗೆ ಎಷ್ಟು ಕೊಡ್ಬೋದು? 10ಗೆ ಎಷ್ಟು ಕೊಡ್ತಿ? ವಾ ಟೇಸ್ಟ್ ಚೆನ್ನಾಯ್ತನ? ಫಸ್ಟ್ ಟೈಮ್ ತಿಂತಾನೆ ಮೋಮೋಸ್. ದೀಪ ನೀನ BS ಕೊಟ್ಟವಂತೀಯ? ಹೊಲಕ್ಕೆ 10, ಮೋಮೋಸ್ಗೆ 5. ಗೊತ್ತಾ? ಸಾಸು ನನಗೆ ಕೊಟ್ಟಿಲ್ಲ. ಹಲೋ ಇಲ್ಲ ಅದಿತ್ತು ಹಚ್ಕೊಂಡು ತಿಂದ್ರೆ ಅದಲ್ಲ ಇರು ಒಂದು ನಿಮಿಷ. ಇಲ್ಲಿ ಪ್ಲೇಟ್ ಇಲ್ಲಿ. ಅದಕ್ಕೆ ಆಫ್. ಹಲೋ ಸರ್, ಅದು ಜಾಗ ಇಲ್ಲ, ಅದು ಸರಿ ಕೂತ್ಗ ಚಕ್ಲ ಬುಕ್ಕಕ್ಕೆ. 1 ನಿಮಿಷ ಗುರು, ವೆಯ್ಟ್ ಮಾಡಿ. ಹೇಳು ಹೇಳ ರಿವ್ಯೂ ಹೇಳ. ಯಾಕಂದ್ರೆ ನೋಡಿ ಶೇಪ್ ನೋಡಿ, ಈ ಶೇಪ್ ನೋಡಿ, ಅದು ಡಿಸೈನ್ ಚೇಂಜ್ ಮಾಡಿದ್ದಾರೆ ನಿಮ್ಮ ಉಷಾ ಆಂಟಿ ಅವರು. ಒಂದೇ ತರ ಇರ್ಬಾರ್ದು ಮೋಮೋಸ್ ಅಂತ ಹೇಳಿ. ಇದು ಆಫ್ರಿಕನ್ ಮೋಮೋಸ್ ತರ ಕಾಣಿಸ್ತಾ ಇದೆ. ಟೇಸ್ಟ್ ಯಾರ ಇವನು ಹಾಕ್ಬೇಕು ಅದನ್ನ. ಅದು ಆಹಾ ಜನುಮವೇ ರುಚಿ ಸವಿಯಲು ದರ ದರ ದರ. ಮಾಡಿದ ನಾನೇ ತಿಂದು ನೀನು ಹಿಂಗ ಅನ್ಕ ಆತ. ಅಲ್ಲೇ ಇರೋದು ಸಂಜೆ ಬಂದ್ಮೇಲೆ ಎಲ್ಲೋದು ಪಾಪೆ ಅಂತ ಹೇಳಿ ಉಳಿಸಿಮ ಬರ್ತಾವ ಇಲ್ಲಿಗೆ. ನಿನಗೆ ಗೊತ್ತಾ? ಉಳಿಸಿಮ ಅಲ್ಲಿ ವ್ಯೂ ನೋಡೋದು, ಅಲ್ಲಿ ಗಿಡಗಳು ನೋಡೋದು, ಫ್ಲವರ್ಸ್ ನೋಡೋದು.
ನೋಡಿ ಏನೋ ಉಳಿಯೋದವೆ ಉಪ್ಪಿನಾಗೆ ತೊಳೆದು ತಿನ್ಬೇಕು. ಕವಳೆ ಕೃತಿ ಬಾರಿ ಏನೋ ಹಿಂಗಾಗಿದಾವೆ. ಬಾರಿ ಹಣ್ಣಿದಂಗೆ ಕಾಣ್ತಾವ ಕಣ. ಅಲ್ಲ ಕಣೆ ಎಲ್ಲದಿ ಕೃತಿಕಾ ಕವಳೆ ಹಣ್ಣು ಇದಕ್ಕೆ ಉಪ್ಪು ಖಾರ ಹಚ್ಕೊಂಡು ತಿನ್ಬೇಕು ಕಣೆ. ಸಕ್ಕತ್ತ ಇರ್ತೈತಿ. ಉಪ್ಪು ಹಚ್ಕೊಂಡು ತೊಳ್ಕೊಂಡು ಏನೋ ತಿಂತ ಟೇಸ್ಟ್ ಆಯ್ತಾ. ಇದು ನೇರ್ಲೆ ಹಣ್ಣು ಥರ ಐತಿದ. ಕವಳೆ ಹಣ್ಣು ನೀವು ಸಿಗ್ತೈತಿದು. ನಾವು ನೇರ್ಲೆ ಹಣ್ಣು ಅಂತ ಕಣ ಇದಕ್ಕೆ. ಅಲ್ಲ ಕಣೆ ಕವಳೆ ಹಣ್ಣೆ ಇದು. ನಿಮ್ಮ ಅಮ್ಮಗೆ ಹೇಳ್ತೈತೆ. ನಾವು ಕವಳೆ ಕಾಯಿ ತಂದಿದ್ವಿ ಗೊತ್ತಾ ಗಂಗಲ್ ಸರ್ಕೋದ ಅವಾಗ. ಇದು ಹಣ್ಣಾಗೈತಿ. ವಜ್ಜಿನ ಪೊರ್ಗೆಣ್ಣಿನ ಥರ ಐತಿ. ವಜ್ಜಿನ ಹಿಡ್ದೇನಿಲ್ಲ ಹಬ್ಬ. ಯಾವ ಅಜ್ಜ? ನಾವು ಹೊಕಾಯ್ತನ ನೋಡಿದೆ ಹೊಡೆದ್ನಂತ ಯಾಕೆ ಸುಮ್ಮನೆ ಹಂಗೆ ಮಾತನಾಡ್ದ. ಇವನ್ ಪಾಪ ಮಾರಕ್ ಹೊಂಟದ್ ನಾನು ಅಜ್ಜ. ಮಾರಕ್ ಹೊಂಟದ್ನ. ತಮ್ಮ ಇಲ್ಲಿಂದ ಹಿಡ್ಕೊಂಡು ಅಜ್ಜ ದುಡ್ಡು ಕೊಟ್ಟನ 50 ರೂಪಾಯಿ ಇದಕ್ಕೆ. ಎಣ್ಣೆ ಹೊಡಿಬೇಕಲ್ಲ ಅವರು. ಬಾರೆ ಹೊಡಿಬೇಕು ಅದಕ್ಕೆ. ಅಯ್ಯೋ ನಿಮ್ಮನೆ ಒಂದಿಷ್ಟು ಅಯ್ಯೋ ಭಾಳ ಅದಾವೆ. ನಮ್ಮಮ್ಮ ಬೇಡ ಅಂತ ಉಳಿ ಅಂತ. ಇದು ಕವಳೆ ಹಣ್ಣಂತೆ ನೋಡಿ. ಕವಳೆ ಕಾಯಿ ಮಾಡಿದ್ವಿ, ಉಪ್ಪಿನಕಾಯಿ ತಿಂದ್ವಿ. ಕಾಯಿನೂ ಕಿತ್ಕೊಂಡ್ ಅಜ್ಜ. ಕಾಯಿನ ತಿಂದವಿ, ಆದ್ರೆ ಹಣ್ಣನ ಇದೆ ಫಸ್ಟ್. ಕಾಯಿ ತುಂಬಾ ಒಗ್ರೋಗ್ರಿರ್ತದ. ಒಂದ್ ಚೀಲದಾಗ ಒಂದ್ ಅರ್ಧ ಗೊಬ್ಬರ ಚೀಲ ಕಾಯಿ ಕಿತ್ಕೊಂಡ್ ಅದನ್ನ ಉಪ್ಪಿನಕಾಯಿ ಮಾರ. ಚೆನ್ನಾಗಿನ ಯಾರೋ ಹೊಡಿತಾರ. ಒಡೆಯಲ್ಲ ಒಡೆಯೋದಲ್ಲ, ಮಾತಾಡ್ಸಿ ಇಸ್ಕಂತ ಅಂತ 50 ರೂಪಾಯಿ ಕೊಟ್ಟು. ಹೊಡೆದಿಲ್ಲ ತಮ್ಮ ಯಾವ ಹೊಡಿಲ್ ಪಾಪ. ಅಜ್ಜಿಗೆ 50 ರೂಪಾಯಿ ಇಸ್ಕೊಂಡು ಕಟ್ಕೊಂಡು ಹಾಲಂದ್ರೆ ಇಲ್ಲಿ ಕಾಣಿಸಲ್ಲ ಅಂತ ಅಂಡರ್ಗ್ರೌಂಡ್ ಐತಿ. ಕರೆಂಟ್ ಕೊಟ್ಟಿದ್ವಿ ಅದಕ್ಕೆ. ಕರಡಿ ಬರೋದಪ್ಪ ಅವಾಗ ತಗ್ಸಿದ್ರೆ ಅಂದ್ರೆ ಇಲ್ಲಿ ಏರ್ ಐತಲ್ಲ, ಈಗ ಮಾಡ್ತಕ್ಕಂದ್ರೆ ನೀವು ಅಲ್ಲಿ ಸನ್ಸೆಟ್ ಮಾಡಕ್ ಹೋಗ್ತಿರಲ್ಲ, ಅಲ್ಲಿಗೆ ಹಾಕಿರೋದು. ಇದನ್ನ ಏನ್ ಮಾಡ್ತಾರೆ? ಇಲ್ಲೇ ಅಂಡರ್ ಪಾಸ್ ಮಾಡೋದು. ಇಲ್ಲೇ ಕಾಣಲ್ಲ ಬರೋದು ಟ್ರೈನ್. ಈಗ ಆ ಮಣ್ಣಲ್ಲಿ ಹೋಯ್ತದ. ನಾವಿವಾಗ ನೋಡ್ತಾ ಇರೋದು ಕಾಡ್ ಹತ್ರ ವೀವ್ ಸೆಟ್ ಅಲ್ಲಿ ರೈಲ್ವೆ ಟ್ರ್ಯಾಕ್ ಆಗ್ತಾ ಇದೆ ನಮ್ಮೂರ್ ಕಡೆ. ಆ ಟ್ರ್ಯಾಕ್ ಕಂಪ್ಲೀಟ್ ಆಗಿ ಇಲ್ಲಿ ಈ ಸೈಡ್ ಬರ್ತಾ ಇದೆ. ಅದನ್ನ ನಾವು ಇವಾಗ ವೀವ್ ನ ನೋಡ್ತಾ ಇದೀವಿ. ನೋಡ್ಬೋದು ಲಾರಿಗಳು ಹೇಗೆ ಮಣ್ಣುಗಳನ್ನ ಹೊತ್ಕೊಂಡು ತಗೊಂಡು ಹೋಗ್ತವೆ. ಅಂಡರ್ ಪಾಸ್ ಅಲ್ಲಿ ಬರುತ್ತಂತೆ. ಒಂದಿಷ್ಟು ಜಮೀನ್ ಹೋಗಿದೆ ಅವ್ರಿಗೆ ಇಷ್ಟಿಷ್ಟು ಅಂತ ಹೇಳಿ ಅವ್ರಿಗೆ ದುಡ್ಡನ್ನ ಸರ್ಕಾರ ಕೊಟ್ಟಿದೆ. ನೋಡ್ತಾ ಇರ್ಬೋದು ನೀವು. ಇದು ಒಂದು ವೀವ್. ರಾತ್ರೆಲ್ಲ ಹೊಡಿಯೋರ್ ಕಣೆ ಅವಾಗ ನಾವು ಜೋಳ ಕಾಯ್ಬೇಕಾದ್ರೆ ರಾತ್ರೆಲ್ಲ ಹೊಡಿಯೋದು. ಡೇ ಫುಲ್ ಮಲ್ಕೊಳ್ಳೋದು, ರಾತ್ರಿ ಹೊಡಿಯೋದು. ಫುಲ್ಲು ನೈಟ್ ಹೊಡಿಯೋದು. ಇವಾಗ ಡೇ ಫುಲ್ ಹೊಡಿತೇವ. AC ಗಾಡಿ. ಹೌದಾ? ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ವ್ಯೂ ಮಾತ್ರ ತುಂಬಾನೇ ಸಖತ್ತಾಗಿದೆ. ಹುಡುಕಿದ್ರು ಕೆಲವೊಂದು ಪ್ಲೇಸಸ್ ನಮ್ಗೆ ಸಿಗಲ್ಲ. ಟ್ರೆಕ್ಕಿಂಗಿಗೆ ಅದು ಇದು ಅಂತ ಹೇಳಿ ಹೋಗ್ತೇವೆ. ಇದು ನಮ್ಮ ಊರ ಪಕ್ಕದಲ್ಲೇ ಸ್ವಲ್ಪ ಮುಂದಕ್ಕೆ ಬಂದ್ರೆ ಕಾಡಿದೆ. ನೋಡ್ತಾ ಇರಿದ್ರ ಇಲ್ಲಿ ತುಂಬಾನೇ ಕಾಡಿದೆ. ಇರೇ ಅವನೇನು ಇರ್ತಾನ ಅವ್ರ ಮನೆಗೆ. ಅವ್ರ ಅಮ್ಮ ಅವ್ರ ಬೈಕ್ ಐತು ಒಂದ್ ಹೆಜ್ಜೆ ಚಾರ್ಜ್. ಇದು ಸ್ನೇಹಿತರೆ ಇವತ್ತಿನ ವಿಶೇಷವಾದ ಮಾಹಿತಿ. ಹೆಂಗಿತ್ತ ದೀಪ? ಖುಷಿ ಆತನ? ಇರ್ಲಿ ದೀಪ. ಹೌ ಯು ಆರ್ ಫೀಲಿಂಗ್? ದೀಪ ಇವತ್ತು ಇಲ್ಲಂತ ಕ್ಲಾಸ್ ಇಲ್ಲಂತ ಇವತ್ತು ನಿಮ್ಮ ಅಮ್ಮ ಹೇಳ್ತ. ನಾನ್ ನಂಬಲ್ಲ. ಫುಲ್ ಖುಷಿಯ. ಬೆಟ್ಟ ಎತ್ತಂಗಿತ್ತು. ಹಿಂಗಿಡ್ಕ ಹಿಂಗಿಡ್ಕಲ್ಲ. ಚಿರ್ತ ಆಡತ್ತಂತೆ 2 ಗಂಟೆ 3 ಗಂಟೆಗ. ಇಲ್ಲಿರೋ ಏನಪ್ಪ ಅಲ್ಲೆಲ್ಲ ರೈಲ್ವೆ ಟ್ರ್ಯಾಕ್ ಎಲ್ಲ ಇಲ್ಲಿಂದ ಏನ್ ಮಾಡ್ಕೊಂತಾರಂತೆ. ಡ್ಯಾಮ್ ಮಾಡಿಸ್ಬೋದು ನೋಡಿ ಇಲ್ಲಿ. ನೀರ್ ಬರುತ್ತೆ ಇಲ್ಲಿಂದ ಪೈಪ್ ಲೈನ್ ಮಾಡಿಸಿದ್ರೆ. ಇವತ್ತು ಹೆಂಗ ಅನಿಸ್ತು ಹೇಳೋದು? ಖುಷಿ ಆತಾ? ತುಂಬಾ ಚೆನ್ನಾಗಿತ್ತು. ಇಲ್ಲಿ ಅಂತೂ ಎಲ್ರು ಸೂಪರ್ ಆಗಿದೆ. ಅಲ್ಲೆಲ್ಲ ಎಮ್ಮೆ ಮೇಯಿಸ್ತಾರಂತೆ, ಇಲ್ಲೆಲ್ಲ ಕಾಡಂತೆ, ಅಲ್ಲೆಲ್ಲ ರೈಲ್ವೆ ಟ್ರಕ್ಕಿಗೆ ಮಣ್ಣಂತೆ ಎಲ್ಲ. ಈ ರಸ್ತೆ ಅಂತೂ ಎಲ್ಲದಕ್ಕೂ ಉಪಯೋಗ ನೋಡಿ. ಗ್ರೀನ್ ಆಗಿರೋದು ಎಲ್ಲ ಬ್ಲ್ಯಾಕ್ ಮಾಡ್ತಾರೆ. ಇಲ್ಲೆಲ್ಲ ರೈಲ್ವೆ ಸ್ಟೇಷನ್ ಹೋಗುತ್ತಂತೆ. ಹೋಗಂಬಾರೆ, ಇಲ್ಲೇ ಇರ್ತೀಯ ರಾತ್ರಿ ಕನ್ವರ್ಸ್ತಿ. ಮತ್ ರಾತ್ರಿ ಅಲ್ಲ ನಾನ್
ಗಂಟು ಚಿರಿತಾರೆ ಜೊತೆ ಒಂದ್ಸತಿ ಫೋಟೋ ತಗೋಬೇಕು. ಜೂಲಿ ನಡಿ ಹೋಗೋಣ. ಎಲ್ಲರೂ ಹಂಗೆ ಕಣೋ ವಾತಾವರಣ. 6:15 ಬರ್ತಾನೆ ನಿಂದಿದ್ದು ಪೂಜೆ. ಈಗ ಟೈಮ್ ಎಷ್ಟು? 6:41 ಆಗೈತಿ. 6:15 ಏನೈತಿ. ಅಣ್ಣ ಏನ್ ಗೊತ್ತಾ, ಇವತ್ತು RCB ಮ್ಯಾಚ್ ಕಣ. ಸುಯೇಶ ಎಷ್ಟು ದಯಾಳಿ ಇಲ್ಲ, ಎಷ್ಟು ದಯಾಳಿ ಮದುವೆ ಆತು. ಏನು ಹಂಗ ಮಾಡ್ಬೋದಂತ ಇವ್ನ ಇವಕ್ಕೆ ಗೊತ್ತಾಗಲ್ಲಂತೆ. ಬೆಳಗ್ಗೆ ಯಾವ್ದು ರಾತ್ರಿ ಯಾವ್ದು ಅಂತ ಗಿಡಗಳಿಗೆ ಬರೀ ಯಾವಾಗೂ ಲೈಟ್ ಹಾಕಿರ್ತಾರಲ್ಲ, ಲೈಟಿನ ಫೋಕಸಿಗೆ ಬಂದಿರೋದು ಅದು ಗಿಡ. ಈ ಥರ ಒಂದು ವಿಷಯ ಐತೆ ಅಂತ ನಂಗೆ ಗೊತ್ತಿರಲಿಲ್ಲ. ಹೌದಂಟಿ ಇವರೆಲ್ಲ ಬೆಂಗಳೂರಾಗಷ್ಟೇ ಲೈಟ್ ಹಾಕ್ತಾರೆ. ಕೃತಿಕಾ ಓಡಾಡ್ಕೆ ಬಂದು ಅಡ್ಡಾಡಿ ಸುಸ್ತಾಗಿ ಅಲ್ಲಿ ಕುಂತಾಳೆ ನೋಡ್ರಿ. ಮನೆ ಹೋಗೋದ ಬೇಡ, ಇಲ್ಲೇ ಇರ್ತೀಯ. ನಾವು ಹೋಗವ್ ಇಲ್ಲೇದ. ಬಾರೆ ನಾನು ಬಿಟ್ಬಿಡ್ತೀನಿ. ನಮ್ಮ ಮನೆ ಬಾರೆ, ನಮ್ಮ ಬೆಳ್ಳಿ ಇದನ್ನ ಚಿನ್ನ ಕ್ಯೂಟ್ ಡಾಕೈತೆ ಅವ್ರ ಮನೆಗೆ. ಇರ್ತೀರಾ? ಹೋಗೋಣ. ಇಲ್ಲೇ ಇರ್ತೀರಾ ಶೆಡ್ಡಾಗೆ? ಡಾಕ್ ತೋರಿಸ್ತಾನೆ, ಸಕ್ಕತ್ತಾಗೈತೆ. ದೊಡ್ಡ ಫುಟ್ಬಾಲ್ ರಾಕ್ ಸ್ಟಾರ್ ರಸಲ್ ಹುಡ್ ಆಂಟಿ ಗೇಸರ್ ಹುಡ್ ಅಲ್ಲ, ಹುಡ್ ಆಗಿದೆ. ಮನೆ ಕಡೆ ಪಯಣ ಹೇಗೆ ಅನಿಸ್ತು? ಮನೆ ಕಡೆ ಹೋಗಿ ಹೋಗಿ ತಿಂದು ಮುಂದೆ ಜಂಕ್ಷನ್ದಾಗ ಹಂಗೆ ಹೊಲ ಹಿಂಗಿದೆ. ಹಿಂಗೆ ಅಂದ ತಕ್ಷಣ ಹಿಂಗೆ ಮ್ಯಾಲೆ ಬರ್ತೈತಿ, ಹಿಂಗೆ ಅಂದ ತಕ್ಷಣ ಕೆಳವಕತ್ ಮನೆ ಹೋಗೋದು ನಡಿಗೆ. ಆಂಟಿ ಇದಾಡ್ತಾರಲ್ಲ ಆಂಟಿ ಏನದು ಮಾತಾಡಕತ್ತ ನೀನು ಎತ್ತಲವ ಇಲ್ಲ ಎದುರುಗಡೆ ಮಕ್ಳಂತೂ ಸಿಕ್ಕಾಪಟ್ಟೆ ಫುಲ್ ಖುಷಿ ಆದವು ಸ್ನೇಹಿತರೆ. ನೋಡ್ತಾ ಇರ್ಬೋದು, ನೀವು ನೋಡ್ತಿರೋದು ಬಾಲಣ್ಣನ ಕೆರೆ. ಬಾಲಣ್ಣನ ಕೆರೆಯಲ್ಲಿ ಸಿಕ್ಕಾಪಟ್ಟೆ ನೀರು ಬಂದಿದೆ, ಮಳೆ ಬಂತು ಅಂತೇಳಿ ನೋಡ್ಬೋದು. ಹಾಗೆ ಬ್ರಿಡ್ಜ್ ಅಲ್ಲಿ ಸ್ವಲ್ಪ ಲೈಟ್ ಆಗಿ ಕಟ್ಸಿದ್ದಾರೆ. ಸೊ ನೀವು ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ವ್ಯೂ ಅಂತ ಹೇಳಿ. ಮಕ್ಕಳೆಲ್ಲ ಬೇಸಿಗೆ ಟೈಮಲ್ಲಿ ಎಲ್ಲೋಗೋದು ಅಂತ ಹೇಳಿದ್ರೆ ಈವ್ನಿಂಗ್ ಟೈಮಲ್ಲಿ ಸುಮ್ಮನೆ ಕರ್ಕೊಂಬಂದು ಬಾಲ್ದಾಗೆ ಆಟ ಆಡ್ಸ್ಕೊಂಡು ಕರ್ಕೊಂಡು ಹೋಗೋದು ಉತ್ತಮ. ಬೇಸಿಗೆ ರಜಕ್ಕಿಂತ ಬೆಂಗಳೂರಿಂದ ಅಥವಾ ಸಿಟಿ ಕಡೆಯಿಂದ ಮಕ್ಕಳು ಬಂದಿರ್ತಾರೆ ಹಳ್ಳಿಗೆ. ಸೊ ಅಲ್ಲಿ ಇಲ್ಲಿ ಹೋಗೋಕ್ಕಿಂತ ಆರಾಮಾಗಿ ವೀಕೆಂಡಾಗ ಏನಾರ ಟೈಮ್ ಸಿಕ್ತು ಅಂತ ಹೇಳಿದ್ರೆ, ವೀಕ್ ಡೇಸಾಗೂ ಅಷ್ಟೇ ನಿಮ್ಗೆ ಟೈಮ್ ಸಿಕ್ತು ಅಂತ ಹೇಳಿದ್ರೆ ಮಕ್ಕಳನ್ನ ಕರ್ಕೊಂಬರೋದು ಒಳ್ಳೇದು. ನಮ್ಮ ಮನೆಗಿಂತ ಗಿಡಕ್ಕೆಲ್ಲ ಒಣ್ಕೊಂಡ್ ಹೋಗಿದ್ದಾವ. 100 ರೂಪಾಯಿ ಕೊಟ್ಟು ನಮ್ಮ ಪಾಕೆಟ್ ಮನೆಯಿಂದ 10 ನನ್ ದಾಗಿ ಮನೆಯಾಗ ತೋರಿಸ್ತಂಬ. ಸಾಕಂಡ್ ಚೆನ್ನಾಗ್ ಬಂದದ. ನಮ್ಮ ಅಪ್ಪಾಜಿ ಬರ ಹಿಡಿಯಂಗಿರ್ಲಿಲ್ಲ. ಒಂದು ಇನ್ನೂರು ಸಸಿ ಸೊ ಫೈನಲಿ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ. ಪಾರ್ಟ್ 1 ಅನ್ನ ನೋಡಿಲ್ಲ ಅಂದ್ರೆ ಬೇಗ ಹೋಗಿ ಚೆಕ್ಔಟ್ ಮಾಡಿ. ಮೇಲ್ಗಡೆ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ನಾವಂತೂ ತುಂಬಾ ಎಂಜಾಯ್ ಮಾಡಿದೆ. ಐ ಹೋಪ್ ನೀವು ಎಂಜಾಯ್ ಮಾಡಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.